ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಸ್ಪರ್ಧಿ ಮತ್ತು ರನ್ನರ್ ಅಪ್ ಆಗಿರುವಂಥ ರಕ್ಷಿತಾ ಬಗ್ಗೆ ಸಾಕಷ್ಟು ಜನರಿಗೆ ಹೆಮ್ಮೆ ಇದೆ, ಖುಷಿ ಇದೆ. ಅದರಲ್ಲೂ ಕೂಡ ಕರಾವಳಿಯ ಜನ ಒಂದು ರೀತಿಯಲ್ಲಿ ಬೇಷರತ್ತಾಗಿ ರಕ್ಷಿತಾಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ. ರಕ್ಷಿತಾ ಆರಂಭದಲ್ಲಿ ಒಂದಷ್ಟು ಜನರಿಗೆ ಇಷ್ಟ ಆಗದೇ ಇದ್ರೂ ಕೂಡ ಹೋಗ್ತಾ 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 ರಕ್ಷಿತ ಸ್ವಭಾವ, ನೇರ ಮಾತುಗಳು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಹೋಯಿತು. ಆಕೆಯಲ್ಲಿ ಎಲ್ಲವೂ ಕೂಡ ಇದೆ. ಅಂದರೆ ಒಂದು ಬಾಲ್ಯದಲ್ಲಿ ಇರಬೇಕಾದಂಥ ತುಂಟತನ ಇದೆ, ಸೊ ಯೌವನದಲ್ಲಿ ಇರಬೇಕಾಗಿದ್ದಂಥ ಸೌಂದರ್ಯ ಇದೆ, ಹಾಗೆಯೇ ಆ ವಯಸ್ಸಿಗೆ ಇರಬೇಕಾದಂಥ ಅಥವಾ ಆ ವಯಸ್ಸಿಗಿಂತ ಮೀರಿದಂಥ ಮೆಚುರಿಟಿ ಕೂಡ ಇದೆ ಅನ್ನೋದನ್ನು ಗಮನಿಸಬೇಕು. ಮತ್ತು ಇನ್ನೊಬ್ಬರಿಗಾಗಿ ಮಿಡಿಯುವಂತಹ ಮಾನವೀಯ ಮೌಲ್ಯವೂ ಕೂಡ ಇದೆ, ಹೃದಯವೂ ಕೂಡ ಇದೆ ಅನ್ನೋದು ರಕ್ಷಿತಾ ಅವರ ಕಂಪ್ಲೀಟ್ ಬಿಗ್ ಬಾಸ್ ಜರ್ನಿಯನ್ನು ನೋಡಿದಾಗ ನಾವು ಗಮನಿಸ್ತೀವಿ. ಹಾಗೆಯೇ ಆಕೆ ಹಠವಾದಿಯೂ ಕೂಡ ಹೌದು ಅನ್ನೋದಕ್ಕೆ ಮತ್ತೆ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿದ್ದೂ ಕೂಡ ಸಾಕ್ಷಿಯಾಗಿ ನಿಲ್ತದೆ. ಹೌದು, ಅತಿ ಚಿಕ್ಕ ವಯಸ್ಸಿನಲ್ಲೇ ಈಕೆ ಸಾಧನೆಯ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಶುರು ಮಾಡಿದಂಥ ಹೆಣ್ಮಗು. ತಂದೆ ತಾಯಿ ಅಂಥದ್ದೇನು ಸಂಪಾದನೆ ಇರುವಂತಹ ಉದ್ಯಮದಲ್ಲಿ ಇಲ್ಲ. ತಂದೆ ಪಾನ್ ಶಾಪನ್ನು ನಡೆಸ್ತಾ ಮುಂಬೈನಲ್ಲಿ ವಾಸವಾಗಿದ್ದರೆ, ತಾಯಿ ಮನೆ ಕೆಲಸವನ್ನು ಮಾಡಿಕೊಂಡು, ಅಂದರೆ ಅವ್ರದ್ದೇ ಮನೆಯ ಕೆಲಸವನ್ನು ಮಾಡಿಕೊಂಡು ಹೌಸ್ ವೈಫ್ ಆಗಿ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ರಕ್ಷಿತಾ ಮಂಗಳೂರು ಅಥವಾ ಈ ಮುಂಬೈ ಎರಡರ ನಡುವೆ ಕೊಂಡಿಯಾಗಿ ನಿಂತುಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಲಾಗ್ ಅನ್ನುವಂತಹ ಪ್ರಪಂಚಕ್ಕೆ ಕಾಲಿಟ್ಟಂಥ ಈಕೆ ತನ್ನ ಸಂಪಾದನೆಯ ಮೂಲಕನೇ ಮುಂಬೈನಲ್ಲೊಂದು ಮನೆಯನ್ನು ಖರೀದಿ ಮಾಡಿದಂಥ ವಿಚಾರ ಈಗ ಭಾರಿ ಸುದ್ದಿ ಆಗ್ತಿದೆ, ಭಾರಿ ಕುತೂಹಲವನ್ನು ಕೂಡ ಕೆರಳಿಸಿದೆ. ತಮಾಷೆ ಅಲ್ವೇ ಅಲ್ಲ. ಬೆಂಗಳೂರಲ್ಲಿ ಸಾಯಿರಿ, ಚಿಕ್ಕ ಹಳ್ಳಿಯಲ್ಲಿ ಕೂಡ ಇವತ್ತಿಗೆ ಒಂದು ಸೈಟ್ ತೊಗೊಳಕ್ಕಾಗಲ್ಲ, ಒಂದು ಮನೆಯನ್ನು ಕಟ್ಸೋಕ್ಕಾಗಲ್ಲ. ಬಟ್ ಬೆಂಗಳೂರು ಅಲ್ಲ, ಮುಂಬೈನಲ್ಲಿ ಹೋಗಿಬಿಟ್ಟು ನಿಮ್ಗೆ ಕೆಲವು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಮುಂಬೈ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಲಿವಿಂಗ್ ಎಷ್ಟು ಕಾಸ್ಟ್ಲಿ ಇದೆ ಅನ್ನುವಂಥದ್ದು. ಬೆಂಗಳೂರಿನ 10 ಪಟ್ಟಿರುತ್ತೆ ಕೆಲವು ಕಡೆ ಕಾಸ್ಟ್ ಆಫ್ ಲಿವಿಂಗು, ಕೆಲವು ಏರಿಯಾದಲ್ಲಿ. ಇನ್ನೂ ಕೆಲವು ಏರಿಯಾದಲ್ಲಿ ಬೆಂಗಳೂರಿನ 3 ಪಟ್ಟಂತೂ ಮಿನಿಮಮ್ ಇರುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿನ ಈ ಲ್ಯಾಂಡ್ ವ್ಯಾಲ್ಯೂ ಜೊತೆಗೆ ಅಲ್ಲಿರುವಂಥ ಪ್ರಾಪರ್ಟಿ ವ್ಯಾಲ್ಯೂ ಜೊತೆಗೆ ನೀವು ರೆಂಟಿಗೆ ಹೋದ್ರೂ ಕೂಡ ಹಾಗೆ. ಇಲ್ಲಿ 1 BHK ರೆಂಟಿಗೆ ಏನಿಲ್ಲ ಅಂತ ಹೇಳಿದ್ರು 50,000 60,000 ಕೊಡಬೇಕಂತೆ, ಅಷ್ಟು ರೆಂಟಲ್ಲಿ. ಹೌದು, ನಂಬಲ್ಲ ನೀವು, ಫ್ಲಾಟ್ಗಳಲ್ಲಿ ಅಷ್ಟು ರೆಂಟ್ ಇದೆ. 40,000 ಎಲ್ಲ ರೆಂಟು, ಅಡ್ವಾನ್ಸ್ ಎಲ್ಲ ಇನ್ನೂ ಜಾಸ್ತಿ ಇರ್ತದೆ. ಅಷ್ಟು ರೆಂಟನ್ನು ಕೊಟ್ಟು ಇರಬೇಕಾಗುತ್ತೆ. ಬೇಕು ಅಂದರೆ ಇರಿ, ಬೇಡ ಅಂದರೆ ಇಲ್ಲ. ಆ ರೀತಿಯಾದಂಥ ಕಾಸ್ಟ್ ಆಫ್ ಲಿವಿಂಗು. ಹಾಗಂತೇಳಿ ಎಲ್ಲದೂ ಕೂಡ ರಾಯಲಾಗೆ ಬದುಕ್ತಿದ್ದಾರೆ, ಖಂಡಿತ ಇಲ್ಲ. ಎರಡು ಥರನೂ ಇದೆ. ನೀವು ಬೆಂಗಳೂರಿಗಿಂತನೂ ಕೂಡ ಕಡಿಮೆ ಖರ್ಚಲ್ಲೂ ಕೂಡ ಬದುಕ್ಬೋದು, ಬೆಂಗಳೂರಿಗಿಂತ ಜಾಸ್ತಿ ಖರ್ಚು ಮಾಡಿಯೂ ಕೂಡ ಬದುಕ್ಬೋದು. ಎರಡು ಥರನೂ ಕೂಡ ಬದುಕ್ಬೋದು. ಹೀಗಿದ್ರೂ ಕೂಡ ಇವತ್ತು ರಕ್ಷಿತಾ ಎಲ್ರಿಗೂ ಕೂಡ ಇಷ್ಟ ಆಗಿದ್ದು ಯಾಕೆ? ಸಾಕಷ್ಟು ಕಾರಣಗಳಿದ್ದಾವೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ರಕ್ಷಿತಾ ಹೊರಗಡೆ ಬಂದ ಮೇಲೆ ಸ್ವತಃ ಅವರೇ ಹೇಳಿದ್ದಾರೆ ಈ ಮನೆಯ ಕತೆ. ಅಂದರೆ ತಮಾಷೆನೇನ್ರಿ, ಬೆಂಗಳೂರಲ್ಲಿ ಮನೆ ತಗೊಳ್ಳೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ಮುಂಬೈಲಿ ಹೋಗಿಬಿಟ್ಟು ಈಕೆ ಹೋಗಿ ಮನೆಯನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಡೌನ್ ಪೇಮೆಂಟನ್ನು ಕಟ್ಟಿದ್ದು, ಆ ಕಥೆಯನ್ನು ಹೇಳುವಾಗ ಎಂಥವ್ರಿಗಾದರೂ ಕೂಡ ಹೆಮ್ಮೆ ಆಗುತ್ತೆ. ಹಾಗಾದರೆ ಈಕೆ ಅಲ್ಲಿ ಮುಂಬೈನಲ್ಲಿ ಹೋಗಿ ಹೇಗೆ ಈ ಮನೆಯನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ನಡೀತು ಹೇಳ್ತೀನಿ ನೋಡಿ. ಈಕೆ ಯೂಟ್ಯೂಬನ್ನು ನಾರ್ಮಲ್ ಆಗಿ ಶುರು ಮಾಡಿಬಿಡ್ತಾರೆ. ವ್ಲಾಗ್ ಮಾಡುವಂಥದ್ದು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆರಂಭದಲ್ಲಿ ಈಕೆ ವ್ಲಾಗ್ಗಳಿಗೆ ವ್ಯೂಸ್ಗಳೇ ಬರ್ತಾ ಇರಲಿಲ್ಲ. ನಂತರ ಹೋಗ್ತಾ 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 ಸ್ವಲ್ಪ 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 ಅಂತೇಳಿ ಇಂಪ್ರೂವ್ಮೆಂಟ್ ಆಗ್ತಾ ಜೊತೆಗೆ ಈಕೆ ಕನ್ನಡ ಒಂದು ರೀತಿಯಲ್ಲಿ ಈಕೆಗೂ ಒಂದು ಐಕಾನ್ ಆಗಿಬಿಟ್ಲು. ಈಕೆ ಕನ್ನಡದಲ್ಲೇ ಒಂದು ಐಕಾನ್ ಆಯಿತು. ಅದೇ ಈಕೆಗೆ ಪ್ಲಸ್ ಕೂಡ ಆಯಿತು ಅಂತಲೂ ಕೂಡ ಹೇಳ್ಬೋದು. ನಂತರ ವ್ಯೂಸ್ ಕೂಡ ಇಂಪ್ರೂವ್ ಆಗ್ತಾ ಹೋಯಿತು, ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾ ಹೋದರು, ಜನಪ್ರಿಯತೆ ಹೆಚ್ಚಾಗ್ತಾ ಹೋಯಿತು. ಹಾಗೆ ಈಕೆ ಹಂತವಾಗಿ ಈ ಹಂತಕ್ಕೆ ಬಂದು ನಿಂತಿದ್ದಾಳೆ. ಯೂಟ್ಯೂಬ್ ಹಣ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಭ್ರಮೆ ಇದೆ, ತಕ್ಷಣಕ್ಕೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತ ಇಲ್ಲ. ಈಕೆಯ ಮಾತುಗಳಲ್ಲಿ ಹೇಳೋದಾದರೆ 1,000 ವ್ಯೂಸ್ ಬಂದರೆ ಅದರಿಂದ 70 ರೂಪಾಯಿ ಬರ್ತದೆ ಅಂತೇಳಿ. ಇಲ್ಲ ರೀ, ಇವಾಗ ಅಷ್ಟು ಕೂಡ ಬರಲ್ಲ. 1,000 ವ್ಯೂಸಿಗೆ 70 ಅಲ್ಲ, ಕೆಲವು ಸಲ 10 ರೂಪಾಯಿನೂ ಕೂಡ ಬರೋದಿಲ್ಲ, ಅಂತಹ ಪರಿಸ್ಥಿತಿ ಇದೆ. ಹಾಗೆಯೇ ಹೆಚ್ಚು ವ್ಯೂಸ್ ಬಂದರೆ ಹೆಚ್ಚು ಹಣ ಆಗ್ತದೆ, ಇಲ್ಲ ಆಗಲ್ಲ. ಹಾಗಂತೇಳಿ ಎಲ್ಲ ವೀಡಿಯೋಗಳು ಓಡುತ್ತೆ ಅಂತೇಳಿ ಹೇಳೋದಕ್ಕೆ ಅಸಾಧ್ಯ. ಹಾಗೆಯೇ ಇಲ್ಲೂ ಕೂಡ ಹಾಗೆ. ಆಮೇಲೆ ಯೂಟ್ಯೂಬ್ನ ರೆವಿನ್ಯೂ ಬರೋದು ಹೇಗೆ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಮಗೆಲ್ಲ ರೆವಿನ್ಯೂ ಬರೋದು ಹೇಗೆ ಅಂತ ಹೇಳಿದ್ರೆ 10ನೇ ತಾರೀಕು ಅಥವಾ 11ನೇ ತಾರೀಕುವರೆಗೆ ಕಂಪ್ಲೀಟಾಗಿ ಒಂದು ಮಂತ್, ಅಂದರೆ 1ನೇ ತಾರೀಕಿಂದ 30 ಅಥವಾ 31ನೇ ತಾರೀಕುವರೆಗಿನ ವಿಡಿಯೋಗಳ ಕಂಪ್ಲೀಟ್ ಈ ರೆವಿನ್ಯೂ ಏನಿರ್ತದೆ ಅದು ಕ್ಯಾಲ್ಕುಲೇಟ್ ಆಗಿ 11ನೇ ತಾರೀಕು ನಮಗೆ ಗೂಗಲ್ ಅಕೌಂಟ್ನಲ್ಲಿ ಅದು ಶೋ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ನಮಗೆ 31ನೇ ತಾರೀಕು ವರೆಗೆ ಏನೆಲ್ಲ ಆಗಿರುತ್ತೆ ಅನ್ನೋದು ಹೆಚ್ಚು ಕಡಿಮೆ 2-3ನೇ ತಾರೀಕಿಗೆ ಗೊತ್ತಾಗುತ್ತೆ. ಡಾಲರ್ ವ್ಯಾಲ್ಯೂ ಎಷ್ಟು ನಾವು ಸಂಪಾದನೆ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. 2ನೇ ತಾರೀಕು ಅಷ್ಟೊತ್ತಿಗೆ ಅಪ್ಡೇಟ್ ಆಗಿರ್ತದೆ.
ಹಾಗಿದ್ರೂ ಕೂಡ ಅದು ಗೂಗಲ್ ಅಕೌಂಟಿಗೆ ಬರುವಂಥದ್ದು ಆ ತಿಂಗಳಿನ 11ನೇ ತಾರೀಕು ಆಯಿತಾ. ಅದಾದ ಬಳಿಕ ಅಲ್ಲಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದು 21ನೇ ತಾರೀಕು. ಅಷ್ಟು ದಿನಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ತುಂಬ ಸ್ಪೀಡಾಗಿ ಇದು ವರ್ಕ್ ನಡೆಯುವಂಥದ್ದಲ್ಲ. ಈಗ ನಮಗೆ ಯೂಟ್ಯೂಬು ವಿಡಿಯೋ ಮಾಡಿದ್ವಿ, ನಾಳೆ ಹಣ ಬಂದುಬಿಡುತ್ತೆ ಅಂತೇಳಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ, ಅಸಾಧ್ಯ. ಹಾಗೆಯೇ ಇಲ್ಲೂ ಕೂಡ ಹಾಗೆ ಎಲ್ಲ ವಿಡಿಯೋಗಳು ಕೂಡ ಓಡ್ತವೆ ಅಂತೇಳಿ ಹೇಳೋಕ್ಕೆ ಸಾಧ್ಯವಿಲ್ಲ. ಇದನ್ನು ಸ್ವತಃ ರಕ್ಷಿತನೇ ಹೇಳಿರೋದು, ಅದು ಸತ್ಯನೂ ಕೂಡ ಹೌದು. ಈಗ ನೀವು ನಮ್ಮ ಚಾನಲ್ಗಳಲ್ಲೇ ನೋಡಿರಿ, ಎಲ್ಲ ವಿಡಿಯೋಗಳು ಓಡಿದಾವ? ಇಲ್ಲ. ಕೆಲವೊಂದು ವಿಡಿಯೋಗಳು ಓಡ್ತವೆ, ಕೆಲವೊಂದು ವಿಡಿಯೋಗಳು ಓಡೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗಂತೇಳಿ ನಾವು ಹಾಕೋದಂತೂ ನಿಲ್ಲಿಸೋಕ್ಕಾಗೋದಿಲ್ಲ. ಹಾಗಾಗಿ ಯೂಟ್ಯೂಬ್ ಹಣ ಸತತವಾಗಿ ಬರುತ್ತೆ ಅಂತೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಈ ತಿಂಗಳು ನಾನು 1 ಲಕ್ಷ ದುಡಿದ್ರೆ ಇನ್ನೊಂದು ತಿಂಗಳು ಬರೀ 5,000 ಆಗಬಹುದು ಅಂತೇಳಿ ವಾಸ್ತವ ಅದು. ಈ ರೀತಿ ರಕ್ಷಿತ ಹೇಳ್ಕೊಂಡಿದ್ದಾರೆ. ಅದರಿಂದ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ನಾನು ಮನೆಗೆ ಡೌನ್ ಪೇಮೆಂಟನ್ನು ಮಾಡಿದೆ. ಅದಾದ ಬಳಿಕ ಈಗಲೂ ಕೂಡ EMIಯನ್ನು ಕಟ್ತಾ ಇದ್ದೀನಿ. ನಮ್ಮಂತಹ ಕೆಳ ಮಧ್ಯಮದ ವರ್ಗದ ಕುಟುಂಬದವ್ರಿಗೆ ಉಳಿತಾಯ ಮಾಡೋದು ಕಷ್ಟ. ನಾನು ಹೆಚ್ಚು ಖರ್ಚು ಮಾಡೋದಿಲ್ಲ, ಆದರೆ ತಿನ್ನೋದಕ್ಕೆ ಖರ್ಚು ಮಾಡ್ತೀನಿ, ಮನೆಯವ್ರಿಗಾಗಿ ಖರ್ಚು ಮಾಡ್ತೀನಿ. ಅದರಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ ಅನ್ನೋಂಥ ಮಾತನ್ನು ರಕ್ಷಿತ ಹೇಳ್ತಾರೆ. ಎಂಡ್ ಆಫ್ ದಿ ಡೇಗೆ ಎಲ್ರಿಗೂ ಕೂಡ ಅದೇ ಅಲ್ವಾ ಬೇಕಾಗಿರೋದು. ಖರ್ಚು ಮಾಡಲೇಬೇಕು, ಬಟ್ ಯಾವುದು ಖರ್ಚು ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇನ್ನು ಹೀಗೆ ಹಣವನ್ನು ಉಳಿತಾಯ ಮಾಡಿ ನಾನು ಮನೆಯನ್ನು ಖರೀದಿಸೋದಕ್ಕೆ ಡೌನ್ ಪೇಮೆಂಟನ್ನು ಮಾಡಿದ್ದು. ಯೂಟ್ಯೂಬ್ನಿಂದನೇ 15 ಲಕ್ಷ ರೂಪಾಯಿ ಡೌನ್ ಪೇಮೆಂಟು ಅಂದ್ಕೊಂಡು ಹೋಗ್ತೀನಿ. ಇನ್ನುಳಿದಂತಹ ಖರ್ಚು ಸೇರಿ 35 ಲಕ್ಷ ರೂಪಾಯಿ ಆಗೋಗ್ಬಿಡುತ್ತೆ. ಅಂದರೆ ಹಾಗೆ ಅದು. ಯಾಕೆ ಇಂಟರ್ವ್ಯೂನಲ್ಲಿ ಅದನ್ನೇ ಹೇಳ್ತಾರೆ, ಮುಂಬೈನಲ್ಲಿ ಆ ರೀತಿ ಆಗಲ್ಲ. 10 ಲಕ್ಷ ಅಂದ್ಕೊಂಡ್ರೆ ಅಲ್ಲಿ 25 ಲಕ್ಷ ಆಗಿರುತ್ತೆ. ನಾನು ಹಾಗೆ 15 ಲಕ್ಷ ಅಂತೇಳಿ ಹೋಗ್ತೀನಿ, ಬಟ್ ಎಲ್ಲದೂ ಸೇರಿ 35 ಲಕ್ಷ ಆಗಿಬಿಡುತ್ತೆ. ಈ ಸಂದರ್ಭದಲ್ಲಿ ಕೈಯಲ್ಲಿ ದುಡ್ಡು ಇರಬೇಕಾಗುತ್ತೆ, ಅದು ಸುಲಭ ಅಲ್ಲ. ಈಗ ಸಾಲವನ್ನು ತೀರಿಸ್ತಾ ಇದ್ದೀನಿ ಅಂತೇಳ್ಬಿಟ್ಟು ರಕ್ಷಿತ ಹೇಳಿಸ್ತಾರೆ. ಅಂದರೆ ಈಗ ನೋಡಿ, ಇಂಥ ಪ್ರಾಯದಲ್ಲಿ ಯಾರಿಗೆ ರಕ್ಷಿತಾ ಶೆಟ್ಟಿ ಈ ಪ್ರಾಯದಲ್ಲಿ ಒಂದು ಮನೆಯನ್ನು, ಅದು ಕೂಡ ಮುಂಬೈನಲ್ಲಿ ಮನೆಯನ್ನು ತಗೊಳ್ಳೋದು, 35 ಲಕ್ಷ ಡೌನ್ ಪೇಮೆಂಟು, ಹಬ್ಬ ತಮಾಷೆ ವಿಚಾರ ಅಲ್ವೇ ಅಲ್ಲ. ಗ್ರೇಟ್. ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಹಾಗಾದರೆ ಇವ್ರ ತಂದೆ ತಾಯಿ ಏನು ಮಾಡ್ತಿದ್ದಾರೆ? ಅವ್ರು ರಿಚ್ ಆಗಿದ್ದಾರೆ ಅಂತೇಳಿ ಕೇಳಿದ್ರೆ ಇಲ್ಲ. ಅವರು ತಂದೆ ಪಾನ್ ಶಾಪೊಂದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಬಟ್ ಅವ್ರದ್ದು ಒಂದು ಮನೆ ಇದೆಯಂತೆ, ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 30 ವರ್ಷದಿಂದ ಮುಂಬೈನಲ್ಲೇ ಇರೋದರಿಂದ ಒಂದು ಮನೆ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಮನೆ ಮಾಡ್ಕೊಂಡು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದೇನು ಸಮಸ್ಯೆ ಇಲ್ಲ. ಬಟ್ ಆದ್ರೂ ಈಕೆ ನನ್ನೊಂದು ಇರಲಿ ಅಂತೇಳ್ಬಿಟ್ಟು ಈಕೆಯ ಸಂಪಾದನೆಯಿಂದನೂ ಕೂಡ ಒಂದು ಮನೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು. ಹಾಗೆಯೇ ಇಲ್ಲೂ ಕೂಡ ಅಜ್ಜಿ ಮನೆಯನ್ನು ಕೂಡ ಖರ್ಚು ವೆಚ್ಚಗಳಿರ್ತವೆ, ಅದನ್ನು ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಬಟ್ ಒಂದು ರಿಯಾಲಿಟಿ ಶೋ ಈಕೆಯ ಬದುಕನ್ನು ಇನ್ನು ಮುಂದೆ ಹೇಗೆ ಬದಲಾಯಿಸುತ್ತೆ, ಇದುವರೆಯಿಂದ ಆಯಿತು ಬಿಡಿ, ಏನು ದೊಡ್ಡ ವಿಚಾರ ಅಲ್ಲ. ಬಟ್ ಇನ್ನು ಮುಂದೆ ಇರುವಂಥದ್ದು ದೊಡ್ಡ ಚಾಲೆಂಜಸ್. ಇದನ್ನು ಹೀಗೆ ನಿಭಾಯಿಸ್ಕೊಂಡು ಹೋಗ್ತಾರಾ, ಅಥವಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡ್ತಾರಾ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಪ್ರತಿಯೊಬ್ಬರಿಗೂ ಕೂಡ ರಕ್ಷಿತಾ ಶೆಟ್ಟಿ ಪ್ರೇರಣೆ, ಒಂದು ಮೋಟಿವ್. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಚಿಕ್ಕ ಪ್ರಾಯದಲ್ಲಿ ಒಂದು ಮುಂಬೈನಂತಹ ನಗರದಲ್ಲಿ ಹೋಗಿಬಿಟ್ಟು ಯೂಟ್ಯೂಬು ಇನ್ನೊಂದೋ ಮತ್ತೊಂದು ಯಾವುದೋ ಸೆಕೆಂಡ್ರಿ, ಬಟ್ ಹಣವನ್ನು ಉಳಿಸಿ ಒಂದು ಮನೆಯನ್ನು ತೆಗೆದುಕೊಳ್ಳೋದು ಅದು ತಮಾಷೆ ವಿಚಾರ ಅಲ್ವೇ ಅಲ್ಲ. ಹಾಗಾಗಿ ಈಕೆಯ ಈ ಸಾಧನೆಗೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತು ಬೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಅಂತೇಳಿ ಹೇಳ್ತಾ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿನಂದನೆಯನ್ನು ಕೂಡ ಕಮೆಂಟ್ನಲ್ಲಿ ಉಲ್ಲೇಖ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.